ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಜೈಲಾಗತ್ತಾ ಬೇಲಾಗತ್ತಾ ಅವ್ರಿಗೇನಾದರೂ ಬೇಲ್ ಮಂಜೂರು ಮಾಡುವಂಥ ಸಾಧ್ಯತೆ ಇದೆಯಾ ಅಥವಾ ಅವರು ಜೈಲಲ್ಲೇ ಮತ್ತೆ ಮುಂದುವರಿಯಬೇಕಾಗತ್ತಾ ಅಂತ ಪ್ರಶ್ನೆ ಇದೆ. ಇಲ್ಲಿ ಕಿಡ್ನ್ಯಾಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೀತಾ ಇದೆ. SIT ಪರ SPP ಜೈನಾ ಕೊಠಾರಿ ವಾದವನ್ನು ಮಂಡಿಸ್ತಾರೆ. SPP SIT ಪರವಾಗಿ ಅವರು ವಾದವನ್ನು ಮಂಡಿಸ್ತಾರೆ. ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೇಲನ್ನು ಕೊಡಬಾರದು ಅನ್ನೋ ಪ್ರಮುಖ ವಿಷಯ ಅವರದು. ನನ್ನ ವಾದದ ಬಳಿಕ ಅಶೋಕ್ ನಾಯಕ್ ವಾದ ಮಾಡ್ತಾರೆ ಅಂತ ಕೂಡ ಕೊಠಾರಿ ಹೇಳಿದರು. ಒಂದೇ ಕೇಸನ್ನು ಇಬ್ಬರು ವಾದ ಮಾಡೋದಕ್ಕೆ ನ್ಯಾಯಾಧೀಶರು ಆಕ್ಷೇಪ ಕೂಡ ವ್ಯಕ್ತಪಡಿಸ್ತಾರೆ. ಸುಪ್ರೀಂ ಕೋರ್ಟ್ ಪ್ರಶಾಂತ್ ಕುಮಾರ್ ಆದೇಶದ ತೀರ್ಪನ್ನು ಕೊಠಾರಿ ಓದ್ತಾರೆ. ಈ ಥರ ಎಲ್ಲ ಇದೆ ಸ್ವಾಮಿ, ಹಾಗೆಲ್ಲ ಏನು ಮಾಡಬಾರ್ದು ಅಂತೇನಿಲ್ಲ. ಇದೊಂದು ಕ್ರಿಮಿನಲ್ ಕೇಸ್. ಇದು ಇಲ್ಲಿ ಶಿಕ್ಷೆ ಪ್ರಮಾಣ ಕೂಡ ಗಂಭೀರವಾಗಿರುತ್ತೆ. 364A ನಲ್ಲಿ ಆರೋಪಿಗೆ ಶಿಕ್ಷೆ ಪ್ರಮಾಣ ಯಾವ ರೀತಿ ಇರಲಿದೆ ಎನ್ನುವುದರ ವಿವರಣೆಯನ್ನು ಕೂಡ ಅಲ್ಲಿ ಕೊಡಲಾಗುತ್ತೆ. ಜೀವಾವಧಿ ಶಿಕ್ಷೆ ಕೂಡ ಆಗಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಮನವರಿಕೆ ಕೂಡ ಮಾಡಿಕೊಡಲಾಗಿದೆ. ಇದೇ ಪ್ರಕರಣದಲ್ಲಿ ಐಡೆಂಟಿಫಿಕೇಷನ್ ಪರೇಡ್ ಆಗಿದೆಯಾ ಅಂತ ಜಡ್ಜ್ ಪ್ರಶ್ನೆ ಕೇಳ್ತಾರೆ. ಐಡೆಂಟಿಫಿಕೇಷನ್ ವ್ಯಕ್ತಿಗಳನ್ನು ಗುರುತಿಸುವಂತಹ ಒಂದು ಪರೇಡ್ ಅದು, ಅದರದ್ದೇನಾದರೂ ಮಾಡಿದ್ದೀರೇನ್ರಿ ಜಡ್ಜ್ ಕೇಳ್ತಾರೆ. ತನಿಖಾಧಿಕಾರಿಯ ಇನ್ವೆಸ್ಟಿಗೇಷನ್ ವರದಿ ಎಲ್ರಿ ಇದೆ ಕೊಡ್ರಿ ಇಲ್ಲಿ ಅಂತ ಕೂಡ ಕೇಳ್ತಾರೆ. ನಮಗೂ ಒಂದು ಕಾಪಿ ಕೊಡಿ ಅಂತ ರೇವಣ್ಣ ಪರ ವಕೀಲರು ಕೂಡ ಮನವಿಯನ್ನು ಮಾಡಿದ್ದಾರೆ. ಇಲ್ಲಿ ಏನು ವಿಷಯ ಬರುತ್ತೆ ಅಂತ ಹೇಳಿದ್ರೆ, ಯಾವ ಸಂತ್ರಸ್ತೆ ಇದ್ದಾರೋ ಅಂತಹವರ ಮಾಹಿತಿಯನ್ನು ಗೌಪ್ಯವಾಗಿ ಇಡಬೇಕಾಗತ್ತೆ. ಜನ ಕೊಟ್ಟರೆ ಹೇಳ್ತಾರೆ ಇಲ್ಲಿ ಮಾಹಿತಿಯನ್ನು ಕೊಡೋದಾಗುತ್ತೆ, ಆ ಮಾಹಿತಿ ತಗೊಳ್ಳೋದು, ಯಾರ್ಯಾರು ಇದ್ದಾರೆ ಇದರಲ್ಲಿ ಚೆಕ್ ಮಾಡ್ಕೊಳ್ಳೋದು, ಸಾಕ್ಷ್ಯನಾಶ ಆಗುತ್ತೋ, ಹೆದರಿಸ್ತಾರೋ ಬೆದರಿಸ್ತಾರೋ, ತಿರ್ಚಿದ ವಿಡಿಯೋಗಳನ್ನು ಕೊಡ್ತಾರೋ ಅಥವಾ ವಿಡಿಯೋ ಮೂಲಕ ಆ ಥರದ್ದು ಏನೂ ಆಗೇ ಇರಲಿಲ್ಲ ಅಂತ ಹೇಳಿಸ್ತಾರೋ ಗೊತ್ತಿಲ್ಲ. ಆದರೆ ಅಂತಹವರ ಮಾಹಿತಿಯನ್ನೇ ಗೌಪ್ಯವಾಗಿ ಇಡಬೇಕಾಗುತ್ತೆ ಅಂತ ಜೈನಾ ಕೊಠಾರಿ ವಾದವನ್ನು ಮಾಡ್ತಾರೆ. ಕೇವಲ ಈ ಪ್ರಕರಣ ಮಾತ್ರ ಅಲ್ಲ, ಎಲ್ಲ ಪ್ರಕರಣದಲ್ಲಿಯೂ ಕೂಡ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಬೇಕಾಗತ್ತೆ ಅಂತ ಜೈನಾ ಕೊಠಾರಿ ಮಾತನಾಡ್ತಾರೆ. ಇನ್ನು ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಹೊಂದಿದ್ದಾರೆ. SPP ಅಶೋಕ್ ನಾಯಕ್ ವಾದ ಹೇಳ್ತಾರೆ, ಯಾವ ಕಾರಣಕ್ಕಪ್ಪ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಿರೋದು? ಅವ್ರ ತಂದೆ ತಾಯಿಗೆ ಯಾವ ಕಾರಣಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ದಾರೆ SPP ಕೇಳ್ತಾರೆ. ಅಶೋಕ್ ನಾಯಕ್ ವಾದವನ್ನು ಮಾಡ್ತಾರೆ. ಇದ್ರ ಬಗ್ಗೆ ದೇಶದ ಬಗ್ಗೆ ಏನಾದರೂ ತುಂಬ ಗಂಭೀರವಾದ ವಿಚಾರ ಚರ್ಚೆ ಮಾಡೋಕ್ಕೆ ಏನಾದರೂ ಹೋಗಿದ್ದಾರಾ SPP ಕೇಳ್ತಾರೆ. ಏನೋ ಭಾರತ ದೇಶದ ಬಗ್ಗೆ ಗಂಭೀರವಾದ ವಿಷಯವನ್ನು ಚರ್ಚೆ ಮಾಡೋ ದೃಷ್ಟಿಯಿಂದ ವಿದೇಶದಲ್ಲಿದ್ದಾರೆ ಅವರು. ಅಶೋಕ್ ನಾಯಕ್ ಹೇಳ್ತಾರೆ SPP ಒಬ್ಬರು ವಾದ ಮಂಡಿಸಿದ್ರೆ ಸಾಕು ಅಂತ. ಆಗ ರೇವಣ್ಣ ಪರ ವಕೀಲರಾಗಿರ್ತಕ್ಕಂಥ ನಾಗೇಶ್ ಅವರು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಎಷ್ಟು ಜನ ಬೇಕಾದರೂ ವಾದ ಮಾಡಿ ಅಂತ ನೀವೇ ಹೇಳಿದ್ದೀರಾ ಅವತ್ತು, ಈಗ ನೋಡಿದ್ರೆ ಆಕ್ಷೇಪಣೆ ಹಾಕ್ತಾ ಇದ್ದೀರಾ ಅಶೋಕ್ ನಾಯಕ್ ಹೇಳ್ತಾರೆ. ಸಾಕಷ್ಟು ಸಂತ್ರಸ್ತರಿದ್ದಾರೆ ಈ ಪ್ರಕರಣದಲ್ಲಿ, ಹಾಗಾಗಿ ಇಬ್ಬರು SPPಗಳನ್ನು ನೇಮಕ ಮಾಡಲಾಗಿದೆ ಅಂತ ಕೂಡ ಒಂದು ವಾದ ಅಲ್ಲಿ ಮಾಡಲಾಗುತ್ತೆ. ನಾನೇನಾದರೂ ವಾದ ಮಾಡಿದ್ರೆ ನಿಮಗೇನಾದರೂ ಪ್ರಾಬ್ಲಮ್ಮಾ, ತೊಂದರೆ ಆಗಿಬಿಡುತ್ತಾ ಅಂತ ಕೂಡ ಅಶೋಕ್ ನಾಯಕ್ ಒಂದು ಕಡೆ ಕೇಳಿದ್ದಾರೆ. ಹೀಗೆ ವಾದ ಪ್ರತಿವಾದ ನಡೀತಾ ಇದೆ. ನೋಡೋಣ ಈಗ ರೇವಣ್ಣ ಅವ್ರಿಗೆ ಜೈಲಾಗತ್ತಾ ಬೇಲಾಗತ್ತಾ ಅಂತ. ಎಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇತ್ತು. ಇದೀಗ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ. ಸದ್ಯಕ್ಕೆ ರೇವಣ್ಣ ಅವರಿಗೆ ಬೇಲಿಲ್ಲ ಅಂತ ಅಲ್ಲಿಗೆ. ಜಾಮೀನು ಬೇಲ್ ಅರ್ಜಿ ಇತ್ತಲ್ಲ, ಅದನ್ನು ಮುಂದೂಡಿದ್ದಾರೆ. ನ್ಯಾಯಾಲಯ ಅದನ್ನು ಮುಂದೂಡಿದೆ. ಇವತ್ತಿಗೆ ಇದನ್ನು ತೀರ್ಮಾನ ಮಾಡೋಕ್ಕಾಗಲ್ಲ ಅಂತ. ಅಂದರೆ ಯಾವಾಗ ಅಂದರೆ ಮಧ್ಯಾಹ್ನ 2:45 ವಿಚಾರಣೆಯನ್ನು ನ್ಯಾಯಾಧೀಶರು ಮುಂದೂಡಿದ್ದಾರೆ. 2:45 ಕಾಯಬೇಕು ಎಲ್ಲರೂ ಕೂಡ. ಇವತ್ತಾಗುತ್ತೋ ಆಗಲ್ವೋ, ನಾಳೆ ಬೇಲ್ ಸಿಗಲ್ವೋ ಗೊತ್ತಿಲ್ಲ. 2:45 ವಿಚಾರಣೆ ಮುಂದೂಡಿದ ಮೇಲೆ, ವಿಚಾರಣೆ ಮುಗಿದ ಮೇಲೇ ಗೊತ್ತಾಗೋದಿದ್ದು. ಹಾಗಾಗಿ ವಿಚಾರಣೆಗೆ ಸದ್ಯಕ್ಕೊಂದು ಬ್ರೇಕ್ ಇದೆ. ಬೇಲ್ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿಯ ವಿಚಾರಣೆ ಮಧ್ಯಾಹ್ನ 2:45 ಒಂದು ಕಡೆ ಮುಂದೂಡಿಕೆಯಾಗಿದೆ. ಅಂದರೆ ಬೆಳಗ್ಗೆಯಿಂದನೂ ಕೂಡ ರೇವಣ್ಣ ಪರ ವಕೀಲರು, SPP ಅವರು ಎಲ್ಲರೂ ಕೂಡ ವಾದವನ್ನು ಇಲ್ಲಿ ಮಂಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ರೇವಣ್ಣ ಅವರಿಗೆ ಬೇಲ್ ಕೊಡಬಾರ್ದು ಅಂತ, ಯಾವ ಕಾರಣ ಕೊಡಬೇಕು ಅಂಥೇಳಿ ಎರಡೂ ರೀತಿಯ ವಾದಗಳು ಇಲ್ಲಿದೆ. ಸೊ ಈಗ ಈ ವಿಚಾರ ಎಲ್ಲಿಗೆ ಬಂತು ಅಂತ ಹೇಳಿದ್ರೆ 2:45 ಈ ಇಡೀ ಒಂದು ವಿಚಾರಣೆಯನ್ನು ನ್ಯಾಯಾಧೀಶರು ಮುಂದೂಡಿದ್ದಾರೆ.